ನಮ್ಮ ಪಾಡಿಗೆ ನಾವು ಕುಡಿದು ಗಡ್ರ ದಂಡಿಗೆ ಮಕ್ಕೊಂಡ್ರು ಈ ಮಕ್ಕಳ ನಮ್ಮ ಹೆಸರು ಹೊಯ್ಕೊಳ್ಳೋದು ಬಿಡುದಿಲ್ಲ. ನೋಡು ಮಗ, ಜಗ್ ಕುಡಿದು ಗಡ್ರ ದಂಡಿಗೆ ಮಕ್ಕಂಡನಂತಾರ. ತಾಳಿಕೋಟಿ ರಾಜು ಅವರ ಹಿರಿಯ ಸುಪುತ್ರ ಬಂದಾಗ ಲಾಠಿ ಚಾರ್ಜ್ ಆಗ್ಯಾವ ಸರ್. ಎಷ್ಟೋ ಕಡೆ ಲಾಠಿ ಚಾರ್ಜ್ ಆಗ್ಯಾವ. ಕಡೆಗೆ ಎರಡೆರಡು ಪೊಲೀಸ್ ವ್ಯಾನ್ ತಂದು ನಿಂದಿರಿಸಿ ನಾಟಕ ಆಡಿದೀವಿ ಸರ್. ಬೆಂಗಳೂರಲ್ಲಿ ಸಹಿತ ಒಂದು ಕಡೆ ಅಡ್ಮಿಟ್ ಮಾಡಿಸಿದ್ದೆ. ಒಂದ್ಸರಿ ಸ್ಟ್ರೋಕ್ ಆಗಿತ್ತು ಸಣ್ಣದಾಗಿ, ಶುಗರು 500ವರೆಗೆ ಹೋಗ್ತಿತ್ತು. ಆದ್ರೂ ಊಟ ಮಾಡಿದ್ಮೇಲೆ ಆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಒಟ್ಟು ಸ್ವೀಟ್ ತಿನ್ನವು. ಅದೇ ನಾಟಕದ ಹೆಸರು ಹೇಳಿ. ಕಾಮಿಡಿ ಕಿಲಾಡಿಗಳು ಹೋಗೋಕ್ಕಿಂತ ಮುಂಚೆನೂ ಕೂಡ ಇದೇ ಕಂಪ್ನಿಯಲ್ಲಿ ದುಡಿದಂಥ ವ್ಯಕ್ತಿ ನಾನು. ಅವಾಗಿಂದ ನಾನು ವೃತ್ತಿರಂಗಭೂಮಿಯಲ್ಲಿ ಇದ್ದಿದ್ದೆ. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳು ಬನಶಂಕರಿ ತಾಯಿ ಆಶೀರ್ವಾದ ಕಾಮಿಡಿ ಕಿಲಾಡಿಗಳು ಹೋದೆ. ಸೀರೆ ಬಿಟ್ಟು ಹುಟ್ಟಿನಿ ನಾನು ಹೂವಿನ ಪ್ರಕಾರ, ಯಾಕ ಹಂಗ ನೋಡುತ್ತೀಯೋ ಉದ್ರಿ ಸೌಕಾರ. ನಮ್ಮ ಸಂಜು ಬಸಯ್ಯ ಮತ್ತೆ ಅವ್ರ ಹೆಂಡತಿ ನಾಟಕ ಕಂಪ್ನಿ ಮಾಡ್ತಾ ಇದ್ದಾರೆ ನೋಡಿ. ಸಂಗಮೇಶ್ವರ ನಾಟಕ ಸಂಘ ಬಿಳದ್ಬಿಟ್ಟ. ಸಂಜು ಬಸಯ್ಯ ಮತ್ತೆ ಅವ್ರ ಹೆಂಡತಿ ಇದ್ದಾರೆ ನೋಡಿ. ಇಲ್ಲಿ ಅಕ್ಕೆಟ್ ಕೊಟ್ಟಳು ಹತ್ತ ಇದೆಟ್ಟೈತಿ ಅಂದ ಹಣ್ಣೊಂದು ಆತಿಲ್ಲ. ಸ್ವಾಮಿಗಳಿಗೆ ಕುರಿ ಮಾಡಬಾರದು. ಪ್ರತಿ ನಾಟಕದ ಕಂಪನಿ ಹಿಂದೆನೋ ಈ ತರದ ಒಂದು ಬ್ಯಾಕ್ ಡೋರ್ ಇರುತ್ತೆ, ಹಿಂದಿನ ಡೋರು. ಸೊ ನಾನು ಹೋಗ್ತಾ ಇದ್ದೀನಿ. ಪ್ರೇಕ್ಷಕರು ಬಂದ್ರೆ ಬಿಡಲ್ಲ, ಖಂಡಿತವಾಗಿ ಟಿಕೆಟ್ ತಗೊಂಡು ಹೋಗ್ಬೇಕು. ಬನ್ನಿ ಬನ್ನಿ, ಒಳಗಡೆ ಏನ್ ಮಾಡ್ತಾ ಇದ್ದಾರೆ ನೋಡೋಣಂತೆ. ಆರಾಮದಿರಮ್ಮ? ಆರಾಮದಿರಿ. ಬೇಡ ಬೇಡ ಬೇಡ, ಇಂಥ ಸರ್ಪ್ರೈಸ್ ಭೇಟಿ ಅಂತಂದ್ರೆ ನಮ್ಮ ಸಹೋದರಿ ನೋಡಿ, ಸಂಜು ಬಸಯ್ಯ ಅವರ ಶ್ರೀಮತಿ ಇಲ್ಲಿದ್ದಾರೆ. ನಮಸ್ತೆ ಅಮ್ಮ. ಅದೇ ನಾಟಕದ ಹೆಸರು ಹೇಳಿ. ಓಕೆ. ಅವಾಗಿಂದ ಶೆಡ್ಡಿಗೆ ಹೋಗೋಮ್ ನಡಿ ಅಂತಿಲ್ಲ. ನಡಿ ಶೆಡ್ಡಿಗೆ ಹೋಗೋಣ. ಇದು ನಿಮ್ಮ ಈ ವರ್ಷದ ಮೊದಲನೇ ಕ್ಯಾಂಪ? ಇಲ್ಲ, ಇದು 2ನೇ ಸಲ ರೀ ನಾವು ಬರೋದು. ಗುಳ್ಳಂಗ್ ಗುಗ್ರಿ ಒಂದು ನಾಟಕಕ್ಕೆ ಬಂದಿದ್ದಾರೆ. ಅವಾಗ ಸಣ್ಣ ಸಣ್ಣ ಪಾತ್ರ ಇತ್ತು. ಈಗ ಫುಲ್ ಲೀಡ್ ಆಗಿ ಕಾಮಿಡಿ ಮಾಡತ್ತೀವ್ರಿ. ಓಕೆ. ಅಂದ್ರೆ ಈಗ ನಿಮ್ಮ ಡಾನ್ಸ್, ನೀವು ಆಕ್ಚುಲಿ ಬೇಸಿಕ್ಲಿ ಡಾನ್ಸ್ ಡಾನ್ಸರ್ ಪಾತ್ರನ ಅಥವಾ ಇಲ್ಲ? ಇದು ಆಕ್ಟಿಂಗ್ ರೀ. ಇದು ವಿತ್ ಡ್ಯಾನ್ಸು ಇರುತ್ತೆ ರೀ. ಸೆಂಟ್ರಲ್ಲಿ ಆಕ್ಟಿಂಗ್ ಆಗಿ ಕಾಮಿಡಿ. ಜೊತೆಗೆ ನಿಮ್ಮ ಯಜಮಾನರು ಸಂಜು ಅವರು ಬಂದು ಬನ್ನಿ, ಒಳ್ಳೆ ಟೈಮಲ್ಲಿ ಬಂದು ನೀವು ಯಾವ್ದು ರೈಟ್ ಟೈಮಲ್ಲಿ ಎಂಟ್ರಿ ಕೊಡ್ತೀರಾ? ಬನ್ನಿ. ಹೇಗಿದ್ದೀರಿ ಸಂಜು ಸರ್? ಸೂಪರ್. ನೀವು ಹೆಂಗಿದ್ರಿ? ಚೆನ್ನಾಗಿದ್ದೀವಿ ಸರ್. ಹೊಸ ವರ್ಷದ ಶುಭಾಶಯಗಳು ಇಬ್ಬರು. ನಿಮಗೂ ಹೊಸ ವರ್ಷದ ಶುಭಾಶಯಗಳು ಸರ್. ಹೇಗಿದೆ ಹೊಸ ವರ್ಷ? ತುಂಬ ಚೆನ್ನಾಗಿದೆ. ಈ ವರ್ಷ ಅಂದರೆ ಮದುವೆ ಆದಮೇಲೆ ಒಂದು 3 ವರ್ಷ ನಾವು ವೃತ್ತಿರಂಗಭೂಮಿಗೆ ಈ ಜಾತ್ರೆಗೆ ಗ್ಯಾಪ್ ಕೊಟ್ಟಿದ್ದೀವಿ. ಈ ವರ್ಷ 2026ಕ್ಕೆ ಮತ್ತೆ ವೃತ್ತಿರಂಗಭೂಮಿ ಕಾಲಿಟ್ಟಿದ್ದೀವಿ. ಈ ವರ್ಷ ಸ್ಪೆಷಲ್ ನಮಗೆ ದಂಪತಿಗಳಿಗೆ. ಯಾಕೆ ಗ್ಯಾಪ್ ಆಗಿತ್ತು ಕೇಳ್ಬೋದಾ? ಇಲ್ಲ, ಗ್ಯಾಪ್ ಅಂದರೆ ನಾವು ಮದುವೆ ಆದಮೇಲೆ ಸ್ವಲ್ಪ ಕಾರ್ಯಕ್ರಮ ಮನೆಯದು ಅದನ್ನೆಲ್ಲ ನೋಡ್ಕೊಂಡು ಆದಮೇಲೆ ಹೋಗೋಣ ಅಂತ ಬಂದಿದ್ವಿ. ಬಟ್ ಈ ವರ್ಷ ಕಾಲ ಕುಡಿ ಬಂತು. ಈ ಕಂಪ್ನಿ ಅಂತಂದರೆ ಸರ್, ನಾನು ಕಾಮಿಡಿ ಕಿಲಾಡಿಗಳು ಹೋಗೋಕ್ಕಿಂತ ಮುಂಚೆನೂ ಕೂಡ ಇದೇ ಕಂಪ್ನಿಯಲ್ಲಿ ದುಡಿದಂಥ ವ್ಯಕ್ತಿ ನಾನು. ಸಣ್ಣವರಿದ್ದಾಗಿಂದ ಅಪ್ಪು ತಟ್ಟಿಮಠ ಅಂತ ನನಗೆ ಈ ಕಂಪ್ನಿಗೆ ಅವಕಾಶ ಕೊಟ್ಟರು. ಅಂದರೆ ಜ್ಯೋತಿ ಗುಳ್ಯದ ಗುಡ್ಡವರ ದೊಡ್ಡಮ್ಮವರು, ಪ್ರೇಮ ಗುಳ್ಯದ ಗುಡ್ಡವ್ರ ಕಂಪ್ನಿ ಇತ್ತು, ಆಶಾಪುರ ಅಂತ. ಆ ಕಂಪ್ನಿಯಿಂದ ನಮಗೆ ಸಣ್ಣ ಪುಟ್ಟ ಪಾತ್ರಗಳು ಹಾಕ್ಕೊಂಡು ವೃತ್ತಿರಂಗಭೂಮಿ ಅಂದರೆ ಹಿಂಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ರು. ಅವಾಗಿಂದ ನಾನು ವೃತ್ತಿರಂಗಭೂಮಿಯಲ್ಲಿ ಇದ್ದಿದ್ದೆ. ಅದಾದಮೇಲೆ ಕಾಮಿಡಿ ಕಿಲಾಡಿಗಳು ಬನಶಂಕರಿ ತಾಯಿ ಆಶೀರ್ವಾದ ಕಾಮಿಡಿ ಕಿಲಾಡಿಗಳು ಹೋದೆ. ಕಾಮಿಡಿ ಕಿಲಾಡಿಗಳು ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೆ ಒಂದು ಪ್ರಥಮ ವರ್ಷನೇ ಭೂಮಿ ತುಕ್ಕದ ಹೆಣ್ಣು ಅಂತ ಮತ್ತೆ ಇದೇ ಜಾಗದಲ್ಲಿ ನಾಟಕ ಆಡಿದ್ವಿ. ಆ ವರ್ಷದಿಂದ ಮತ್ತೆ ರಂಗಭೂಮಿ ಸ್ಟಾರ್ಟ್ ಇದೆ. ಹಾಂ ಸರ್. ಮದುವೆ ಆದ ನಂತರ ಮೊದಲ ಬನಶಂಕರಿ ಜಾತ್ರೆ ಶೋ ತುಂಬಾ ಸ್ಪೆಷಲ್. ನಿಮ್ಮ ಮನೆಯವರು ಡಾನ್ಸರ್ ಇಂದ ಈಗ ಆಕ್ಟರ್ಗೆ ಪ್ರಮೋಷನ್ ಆಗಿದೆ. ಹೇಗೆ ಅನಿಸ್ತದೆ? ಖುಷಿ ಆಯ್ತು ರೀ. ಎಲ್ಲ ಮತ್ತೆ ವಾಪಸ್ ಬನಶಂಕರಿ ಜಾತ್ರೆಗೆ ಬಂದು ಮತ್ತೆ ಇಷ್ಟು ದಿನ ಡ್ಯಾನ್ಸ್ ಮಾಡೋದೆಲ್ಲ ಬಿಟ್ಬಿಟ್ಟಿದ್ವಲ್ಲ, ಈಗ ಮತ್ತೆ ವಾಪಸ್ ಎಲ್ಲ ರೀ ಮಾಡೋಣ ಖುಷಿ ಆಯ್ತು ಭಾಳ. ಹಾಂ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದಿರಿ ನಾಟಕನ? ಒಂದು 8-10 ದಿನ ಆಯ್ತು ರೀ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ. ಹಾಂ, ಇಲ್ಲೇ. ಇದು ಹೊಸ ಕಾಮಿಡಿ ಆಗಿರೋದ್ರಿಂದ ಸ್ವಲ್ಪ ಹಿಡಿತ ಸಿಗಬೇಕಷ್ಟೇ. ಒಂದು ತಿಂಗಳಾಗ್ಬೋದು. ಆಮೇಲೆ ಜನರ ಆಶೀರ್ವಾದದಿಂದ ಹೆಚ್ಚಿಗೆ ಆಗ್ಬೋದು. ಮುಂದುವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ನಡೀತಿರ್ತಕ್ಕಂಥ ಕಂಪ್ನಿ ಏನಂತಂದರೆ 1.5 ತಿಂಗಳೂ ನಡೀಬೋದು. ಯಾಕಂತಂದರೆ ಈ ವರ್ಷ ಬಹಳ ಒಳ್ಳೆ ಆರೋಗ್ಯಪೂರ್ಣವಾದ ಪೈಪೋಟಿ ಇದೆ ನಾಟಕಗಳಲ್ಲಿ. ಅದಕ್ಕೆ ಹೋಗ್ಬೋದು ಸರ್ ಭಾಳ. ಓಕೆ. ಮತ್ತು ಒಳ್ಳೆ ಹಾಸ್ಯ ಕೂಡ ಏನಪ್ಪ ಅಂತಂದರೆ ಇವರೆಲ್ಲ ಏನು ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಅದಕ್ಕೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಅಂದರೆ ಅಭಿಮಾನಿಗಳ ಆಡಿಯನ್ಸ್ ಮುಖಾಂತರ ಅಂದ್ರೆ ಅಂತಿದ್ರು ಸ್ವಲ್ಪ ಬನಶಂಕರಿ ಜಾತ್ರೆ ಅಂತಾಗಿರ್ಬೋದು, ವೃತ್ತಿರಂಗಭೂಮಿಯಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಇದೆ, ಕುಟುಂಬ ಸಮೇತ ನೋಡೋಕ್ಕಾಗಲ್ಲ ಅನ್ನುವಂಥ ಹೆಸರೇನಿತ್ತಲ್ಲ. ಬಟ್ ಈ ವರ್ಷ ಮಾತ್ರ ಎಲ್ಲರೂ ಬಂದು ನೋಡ್ಬೋದು. ಆ ಥರ ಬದಲಾವಣೆ ಆಗಿದೆ. ನಾನು ನೋಡಿಕೊಂಡು ಕೂಡ ಈಗ ಏನು ಜನರ ಕಣ್ಣಿಗೇನು ಸಂಜು ಬಸಯ್ಯ ಬರೀ ಡಬಲ್ ಮೀನಿಂಗ್ ಮಾತಾಡ್ತೇನೆ ಅನ್ನುವಂಥ ದೃಷ್ಟಿಯನ್ನಿತ್ತಲ್ಲ. ಬಟ್ ಈ ನಾಟಕದಲ್ಲಿ ನನ್ನ ಬೇರೆ ರೀತಿ ನೋಡ್ಬೋದು. ಆ ಥರ ಇದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ಚಂದ ಆಗತ್ತ ಮತ್ತು ನಿಮ್ಮ ಅಪ್ಪಗೆ ಹೇಳಕ್ ಬರೋದಿಲ್ಲ, ನಿಂದು ದೊಡ್ಡದಾಗತ್ತ ನಮ್ಮ ಮನೆಗೆ ಹಂಗೆ ಹೇಳಿ ಅಂತ ನಾನು. ಕಂಪ್ನಿಯನ್ನ ನಡೆಸ್ತಾರೆ. ಮೊದಲೆಲ್ಲ ಏನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಮಾಡ್ತಿದ್ರು, ನನ್ನ ಹತ್ರನೂ ಎಲ್ಲ ಮೇಂಟೆನೆನ್ಸ್ ಮಾಡೋದು ಎಲ್ಲ ಮಾಡಿದ್ರು. ಈಗ ಸ್ವಂತದ್ದಾಗಿ ಏನಪ್ಪ ಅಂದ್ರೆ ಕಂಪ್ನಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಏನ್ರಿ, ಒಳ್ಳೆ ಉತ್ತಮ ರೀತಿಯಾಗಿ. ಮತ್ತು ರಾಜಕಾರಣಿಗಳು ಕೂಡ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರ ಒಳ್ಳೆ ಕಲಾವಿದೆ ಮೇಡಮ್ ಅವರು. ಇವರ ಉಸ್ತುವಾರಿ ಇಲ್ಲದೆ ಒಳಗಿಂದ ಎಲ್ಲ ಕೆಲಸ ಏನಂತಂದ್ರೆ ಇವರೇ ಮಾಡ್ಕೊಂಡು ಹೋಗ್ಬೇಕು, ನಿರ್ವಹಣೆ. ಇವರು ಸಪೋರ್ಟಿಗೆ ಇವರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಾಯಕಿ ಯೂಟ್ಯೂಬ್ ಸ್ಟಾರ್ ಜ್ಯೋತಿ ಗುಳೇದಗುಡ್ಡ. ಈ ಸಂಘ ಕಟ್ಕೊಂಡು ನಾನೇ ಸ್ವಂತವಾದದ್ದು 12 ವರ್ಷ ಆಯಿತು. ಸಪೋರ್ಟಿಗೆ ನಮ್ಮ ಯಜಮಾನರು ಕೂಡ ಇದ್ದಾರೆ. ಹಾಗೆ ಈ ಸಂಘದಲ್ಲಿ 30-40 ಜನ ಕಲಾವಿದರು ಕೂಡ ಇದ್ದಾರೆ. ಏನೋ ಸಣ್ಣ ಬಡ ಕಲಾವಿದೆ, ಈ ನಾಟಕದಲ್ಲಿ ಎಲ್ಲ ಕಲಾವಿದರನ್ನ ಕರೆಸಿ ನಾನು ನಾಟಕ ನಡೆಸ್ತಾ ಇದ್ದೀನಿ. ಇದಕ್ಕೆಲ್ಲ ಸಪೋರ್ಟಾಗಿ ನಮ್ಮ ಯಜಮಾನರು ಇರ್ತಾರೆ. ಏನೇ ತೊಂದರೆ ಬಂದರೂ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಹಾಗೂ ಕಲಾಭಿಮಾನಿಗಳು ದಯವಿಟ್ಟು ಈ ನಮ್ಮ ಬಡ ಕಲಾವಿದರ ನಾಟಕವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಕಳಕಳಿಯಾಗಿ ವಿನಂತಿಸ್ತೀನಿ. ಎಷ್ಟು ವರ್ಷದ ಕಂಪನಿ ಇದು? 12 ವರ್ಷ ಆಯ್ತು. ನಾವು ಹುಟ್ಟು ಕಲಾವಿದರು. ನಮ್ಮ ದೊಡ್ಡಮ್ಮರಿದ್ದಾರೆ ಪ್ರೇಮಾ ಗುಳೇದಗುಡ್ಡ ಅಂತ, ಅವ್ರದ್ದು ಈಗ 40 ವರ್ಷದ ಕಂಪನಿ. ಅದೇ ರೀತಿ ಕಲಾಭಿಮಾನಿಗಳ ಆಶೀರ್ವಾದ ಕೂಡ ಇರಬೇಕು. ದಯವಿಟ್ಟು ಬನಶಂಕರಿ ಜಾತ್ರೆಗೆ ಎಲ್ಲರೂ ಬಂದು ಎಲ್ಲ ನಾಟಕ ಕಂಪನಿಗಳಿಗೂ ಹಾಗೂ ನಮ್ಮ ಕಂಪನಿಗೂ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೇವೆ. ನೀವೊಬ್ಳೆ ಬಂದಿದ್ರೆ ನಾವು ಹೂ ಅಂತಿದ್ಯಾ, ಆ ತಿಪ್ಪೆ ಬಂದಿಲ್ಲ. ಒಳ್ಳೆ ಮೈಂಡ್ ಸರ್ ರಂಗಭೂಮಿ ನಡೆಸೋ ಸಲುವಾಗಿ ನಾನೊಬ್ಬ ಹಿರಿಯನಾಗಿ ಹೇಳ್ತೀನಿ. ಯಾಕಂದ್ರೆ ಬೆಳೆಯೋ ಹಂಗೇನಿಲ್ಲ, ಹಿರಿಯ ಕಲಾವಿದರದ್ದು ನೋಡ್ಕೊಂಡು ನಾವು ಬೆಳ್ಕೊಂಡು ಬಂದಿದ್ರೆ ಅಷ್ಟೇ. ಅವರ ಪ್ರೋತ್ಸಾಹದಿಂದ ನಾವು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಅವ್ರ ನೋಡೇ ಕಲ್ತಿರೋ. ನೀವು ಎಷ್ಟು ವರ್ಷದ ಕಲಾವಿದರು? ನಾವು ಹುಟ್ಟು ಕಲಾವಿದರೆ. ನಮ್ಮ ಅಜ್ಜಿ ಕಾಲದಿಂದನೂ ರಂಗದಲ್ಲೇ ಇದ್ದಾರೆ. ಮಹಾರಾಷ್ಟ್ರದವರು ಅವರು, ನಮ್ಮ ಅಜ್ಜಿಯವರು. ಇಲ್ಲಿ ಗುಳೇಗುಡ್ಡಕ್ಕೆ ಬಂದಾಗ ಅಲ್ಲಿಯವ್ರು ನಮ್ಮ ಮದುವೆ ಆಗಿದ್ದಾರೆ. ಅವ್ರಿಗೆ 4 ಮಕ್ಕಳು, ನಾನು 4ನೇದವಳ ಮಗಳು. ಇವ್ ನಮ್ಮ ತಮ್ಮ ರೀ, ಅಲ್ಲದನಲ್ಲ ಮಂಜು ಗುಳೇದಗುಡ್ಡ ಅಂತೇಳಿ. ಇವನು ಒಂಥರ ಈ ನಾಟಕ ಕಂಪ್ನಿಗೆ ಸ್ತಂಭ ಇದ್ದಾಗೆ. ಇದೆಲ್ಲ ಇವನ್ ಸಲಗೆ ಮಾಡ್ತಾ ಇರೋದು. ನಮಸ್ಕಾರ, ನಾನು ಮಂಜುನಾಥ್ ಗುಳೇದಗುಡ್ಡ, ವೃತ್ತಿ ರಂಗಭೂಮಿ ಹಾಸ್ಯ ಕಲಾವಿದ ಹಾಗೂ ಯೂಟ್ಯೂಬ್ ಸ್ಟಾರ್. ಇದು ನಾಟಕ ಮಾಡೋಕಂತ ಇಲ್ಲ ಅಂದ್ರೆ ಒಂದು ಕಲೆ ರಂಗಭೂಮಿಲಿ ಇದು ಒಂದು 10 ವರ್ಷ ಆಯಿತು. ನಾವೆಲ್ಲ ಕೆಲಸ ಮಾಡ್ತಾ ಜನ ಬೆಳೆಸ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಏನು ಮಾಡ್ತೀರಿ? ಯೂಟ್ಯೂಬ್ನಲ್ಲಿ ಮಲ್ಲು ಜಮಖಂಡಿ ಜೋಡಿ ಕಾಮಿಡಿ ಮಾಡಿದ್ದೀವಿ. ಮಲ್ಲು ಜಮಖಂಡಿ ಜೋಡಿ ಕಾಮಿಡಿ ಅವ್ರು ಕರೆಸ್ತಾ ಇರ್ತಾರೆ. ಯಾಕಂದರೆ ಅವ್ರು ನಮ್ಗೆ ಫೋನ್ ಹಚ್ಚಿ ಬಂದು ಮಾಡಿಕೊಟ್ಟಾಗ ಮಾಡಿಕೊಟ್ಬಿಟ್ಟು ಓಕೆ ಒಂದು 15 ರೂಪಾಯಿ. ಎಲ್ಲಿ 15 ಹೋಗ್ರಿ ಬಾರ ಉದು ಕಟ್ಟಿ ಕಡಿಮೆ ಬಾಯಿಲಿ. ಕುಟುಂಬ ಪರಂಪರೆ ಎಲ್ಲ ಕಲಾವಿದ್ರೆ? ಹಾಂ ಆಯಿತು. ನಮ್ಮ ಅಕ್ಕ ಅವರು ಕಲಾವಿದರು, ಅವರೇ ಕಂಪ್ನಿ ಓನರ್. ಅವ್ರ ತಮ್ಮ ನಾನು, ಅವರು ಕಲಾವಿದರು. ಅವ್ರು ಆರ್ಕೆಸ್ಟ್ರಾ ಕಲಾವಿದರು. ಜಾತ್ರೆ ಅಂತ ಒಂದು ನಾಟಕ ಮನೆ ಮಾಡಿರ್ತೀವಿ, ಮತ್ತು ಅಲ್ಲಿ ನಾಟಕ ಆಡಿರ್ತೀವಿ. ಒಂದು ಡೈಲಾಗ್ ಹೇಳ್ರಿ, ನಿಮ್ಮ ನಾಟಕ ಡೈಲಾಗ್. ಈ ನಾಟಕದ ಈ ನಾಟಕದ್ರೆ ಕಾಮಿಡಿ ಡೈಲಾಗ್ ಹೇಳ್ರಿ. ಹೇಳ್ರ ಏ ಹರಿಸಿಲ್ಲ ಹರಿಸಿತ್ತಮ್ಮ ಗಿರಿಸಿಲ್ಲ, ಆ ಗಿರಿಸರ ನಾವು ಸುರೇಶಿಲ್ಲ, ಅವ ಓಡೋಗ್ಯಾನ. ಅವ ಯಾಕೆ ಓಡೋದಿಲ್ಲ? ಮೇನ್ ಪಾತ್ರ ತಂದು ಇಲ್ಲ, ಯಾರ ಜೊತೆ ಓಡೋಗ್ಯಾನ? ಆಕೆ ಎದುರಿ ಮನೆಗೆ ಕಲ್ಲವಿಲ್ಲ, ಕಲ್ಲವನ ತಂಗಿ ಮಲ್ಲವಿಲ್ಲ, ಮಲ್ಲವನ ಮ್ಯಾಗಿನ ಮನೆಗೆ ಎಲ್ಲವಿಲ್ಲ, ಎಲ್ಲವನ್ನ ಜೋಡಿ ಓಡೋಗ್ಯಾನ. ನಿನ್ನ ನಾಟಕ ಏನಿಲ್ಲ, ಇವತ್ತು ಬೇರೆ ಕಂಪ್ನಿ ಹೋಗ್ಯಾರ. ಇದು ಒಂದು ಕುಡುಕನ ಪಾತ್ರ. ಮಾಡ್ತಾರೆ ಇವರು, ಕುಡುಕನ ಕಲಾವಿದರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಇವರ ಆಶೀರ್ವಾದ. ನಮ್ಮ ನಾಟಕದ ಕಂಪನಿಗಳ ಪಯಣ ಮುಂದುವರಿಸ್ತಾ ಇತ್ತೀಚೆಗಷ್ಟೇ ನಮ್ಮಿಂದ ದೂರ ಆದಂತಹ ಹೆಮ್ಮೆ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆ ಅವ್ರ ಕಂಪ್ನಿ ಕಾಸಗತೇಶ್ವರ ನಾಟ್ಯ ಸಂಘ ತಾಳಿಕೋಟೆ, ಅಲ್ಲಿ ಹೋಗೋಣ ಈಗ. ಅವ್ರು ನೋಡೋಣ ಕಂಪ್ನಿ ಏನು ಮಾಡ್ತಾ ಇದೆ ಈಗ ಅಂತ. ನಮ್ಮ ರಾಜಣ್ಣವ್ರು ಕರ್ಕೊಂಡು ಹೋಗ್ತಾರೆ. ರಾಜಣ್ಣವ್ರೆ, ನೀವು ರಾಜು ತಾಳಿಕೋಟೆ ಅವ್ರ ಫ್ರೆಂಡ್ಸಾ? ಹೌದು ಸರ್, ಹೌದು. ಬಾಗಿಲ ಮುಂದೆ ನಿಂತು ಶ್ವಾನನಂತೆ ಬೊಗಳುತ್ತಿರುವಾಗ ಸ್ವಾಮಿಯಂತೆ ಆಶೀರ್ವಾದ. ಇದೇ ನಮ್ಮ ಕಾಸಗತೇಶ್ವರ ನಾಟ್ಯ ಸಂಘ ರಾಜು ತಾಳಿಕೋಟೆ ಅವ್ರ ಕಂಪ್ನಿ. ಒಳಗಡೆ ಹೋಗೋಣ. ಇವನೊಬ್ಬ ಶಿಷ್ಯ, ಇವನಿಗೆ ಅಹಂಕಾರ ಇಲ್ಲ. ಹರೀಶ್ ಹಿರಿಯೂರು. ಅಲ್ಲ, ನಿಮ್ಮ ಮತ್ತು ರಾಜು ತಾಳಿಕೋಟೆ ಅವರ ಫ್ರೆಂಡ್ಶಿಪ್ ಬಗ್ಗೆ ಕೇಳ್ತಾ ಇದ್ವಿ. ಹೇಗೆ ಪರಿಚಯ ಅವ್ರು ನಿಮಗೆ? ಇಲ್ಲ, ನನಗೆ ಅವ್ರು ಕೋಬ್ರದರ. ಅವರ ಹೆಂಡತಿ ಮತ್ತು ನನ್ನ ಹೆಂಡತಿ ಅಕ್ಕ ತಂಗಿಯರು. ಅಯ್ಯೋ, ಹೌದು ಸರ್. ಇದು ಸೊ ನೀವು ಒಂದೇ ಅಕ್ಕ ತಂಗಿಯರನ್ನ ನೀವಿಬ್ರು ಆಗಿರ, ನೀವು ಷಡ್ಕರು ಆಕ್ಚುಲಿ? ಹೌದೌದು. ಇವರಿದಾರಲ್ಲ ಸಣ್ಣ ಪ್ರೇಮ, ನನ್ನ ಹೆಂಡತಿ ತಂಗಿ. ಓ, ಹಂಗಾಗಿ ಅದಕ್ಕಿಂತಲೂ ಸ್ನೇಹಿತರಾಗಿ ಕೂಡ ಬಹಳ ದಿನಗಳಿಂದ ಒಡನಾಟ. ಮತ್ತೇನಂತಂದರೆ ಅವರಿಗಾಗಿ ನಾವೊಂದು ನಾಟಕ ಬರೆದಿದ್ದೆ, ವರಪುತ್ರ ಅಂಥೇಳಿ ಬರೆದಿದ್ದೆ. ಮತ್ತು ಅವರು ಏನಪ್ಪ ಅಂತಂದ್ರೆ ಒಳ್ಳೆ ನಾಟಕದ ಬಗ್ಗೆ ಬಹಳ ತಲೆ ಉಳ್ಳವರು. ನಾವು ಬರಿಬೇಕಂದ್ರೂ ಸಹಿತ ಏನಪ್ಪ ಅಂದ್ರೆ ನಾಟಕ ಹಿಂಗಾಗಬೇಕು ಅಂತ ಸಜೆಷನು ಕೊಡುವಂಥವ್ರು ಅವರು. ಏನು ಭಾಳ ಆತ್ಮೀಯತೆ ಅವ್ರಿಗೆ ನಮಗೆ.
ಓಕೆ, ನಿಮ್ಮದು ಜೇವರ್ಗಿ, ಅವ್ರು ಸಿಂದಗಿ? ಇಲ್ಲ ಅದು ಅವ್ರದ್ದು ತಾಳಿಕೋಟೆಯಲ್ಲಿ ಅವರು ಬೆಳೆದಿರೋದು, ವಿದ್ಯಾಭ್ಯಾಸ ಆಗಿ ಬಡತನದಿಂದ ಬಂದವರು ಅವರು. ಆಮೇಲೆ ಏನಂತಂದ್ರೆ ಸಿಂದಗಿಯಲ್ಲಿ ಆಸ್ತಿ ಮಾಡಿದ್ರು ಅವರು. ನಮ್ಮ ಜೇವರ್ಗಿ ಇದ್ರಿ. ಓಕೆ, ಬಟ್ ಅಕಾಲಿಕ ಮೃತ್ಯು ಪಾಪ ಅವ್ರದ್ದು. ಹೌದು ಸರ್. ಆದರೆ ಬಟ್ ಸ್ವಲ್ಪ ಹೇಳುತ್ತಾತಗೆ, ಆದರೆ ಬಟ್ ಏನಂತಂದ್ರೆ ಪತ್ತೆ ಮಾಡಲಿಲ್ಲ, ಏನಿಲ್ಲ. ನಾನು ಭಾಳ ಇದನ್ನು ಮಾಡವ, ನನಗೆ ಒಂದೊಂದು ಸರಿ ನಿನ್ನ ಜೀವಗಳದೀವೋ ನೀನು ಮಾಡು ಪತ್ತೆ, ನಾನು ಮಾಡಲ್ಲ ಅಂತಿದ್ದ ಪಾಪ ಅಂತ. ಅದು ನೆನ್ಸ್ಕೊಂಡ್ಬಿಟ್ರೆ ಕಣ್ಣೀರು ಬರ್ತದೆ ಏನ್ರಿ. ಬೆಂಗಳೂರಲ್ಲಿ ಸಹಿತ ಒಂದು ಕಡೆ ಅಡ್ಮಿಟ್ ಮಾಡಿಸಿದ್ದೆ, ಒಂದು ಸರಿ ಸ್ಟ್ರೋಕ್ ಆಗಿತ್ತು ಸಣ್ಣದಾಗಿ, ಕೈಗೆ ಇದಾಗಿತ್ತು. ಆಮೇಲೆ ಶುಗರು 500ವರೆಗೆ ಹೋಗ್ತಿತ್ತು. ಆದರೂ ಊಟ ಮಾಡಿದ್ಮೇಲೆ ಆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಒಟ್ಟು ಸ್ವೀಟ್ ತಿನ್ನವನು. ಬೇಡಪ್ಪ ಮಾಡಬಾರ್ದು ಅಂತಂದರೆ ನೀನು ಜೀವಗಳದಿಯೋ, ನೀನು ಭಾಳ ದಿವಸ ಬದುಕು, ನಾನೇನು ಇದ್ದಷ್ಟು ದಿನ ಇರ್ತೀನಿ ಅಂತಿದ್ದ. ಅಂಥ ಒಂದು ಧೈರ್ಯ ಬಂದಿದ್ದರೆ ಮನುಷ್ಯ ಏನೋ ಒಂದು ನೀವು ಹೇಳ್ದಂಗೆ ಆ ರೀತಿ ಆಗಿ ಹೋಗ್ತೀನಿ. ಆದ್ರೆ ಅವ್ರು ಕಲಿಯುಗ ಕುಡುಕ ವರ್ಲ್ಡ್ ಫೇಮಸ್ ಇರೋದು, ಕಲಿಯುಗ ಕುಡುಕ ಟ್ರೆಂಡ್ ಕ್ರಿಯೇಟರ್ ಅದು. ಹಂಗಾರೆ ಮೊದಲು ತಾಳಿ ಕಟ್ಬಿಡಮ್. ನಿಮ್ಮ ಅವ್ರು ನೀವು ಯಾವಾಗ ಅಂತೀರ ಅಂತ ಹೇಳಕ್ ಬರೋದಿಲ್ಲ, ಯಾವಾಗ ಹ್ಞೂ ಅಂತೀರ ಅಂತ ಹೇಳಕ್ ಬರೋದಿಲ್ಲ. ದೊಡ್ಡ ಪ್ರತಿಭೆ ಸರ್ ಆತಂದು. ಆ ಮೈಂಡು ಹಂಗೆ ಟಕ್ಕಂತ ಏನೇ ಹೇಳಿದ್ರು ಹಿಡ್ಕೊಂಡು ಬಿಡ, ಅಂಥ ಒಂದು ದೊಡ್ಡ ಇದು ಇತ್ತು ಅವನ ಹತ್ರ. ಮಾತಾಡ್ಬೇಕಂದ್ರೆ ಭಾಳ ನೋವಾಗುತ್ತೆ. ಯಾಕಂತಂದರೆ 60 ವರ್ಷದ ಒಳಗೆ ತಾಗಬಾರ್ದಾಗಿತ್ತು ಈ ರೀತಿ ಅವ್ರಿಗೆ. ಒಂದು 70 ವರ್ಷ ನಾವು ಬದುಕಿದ್ರೆ ಸಂತೋಷ ಅಲ್ಲ ಸರ್. ಬನ್ನಿ ಕಂಪ್ನಿಗೆ ಹೋಗೋಣ. ಅವ್ರ ಕಂಪ್ನಿ ಒಳಗಡೆ ಏನು ನಡೀತಾ ಇದೆ ನೋಡೋಣ ಅಂತ ಬನ್ನಿ. ಸರ್, ನಮ್ಮ ಬ್ರದರ್ ತಾಳಿಕೋಟಿ ರಾಜು ಅವರ ಹಿರಿಯ ಸುಪುತ್ರ ಭರತ್ ತಾಳಿಕೋಟಿ ಅಂತ ಹೇಳಿ. ಏನಂತಂದ್ರೆ ಒಳ್ಳೆ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ಅದವಪ್ಪ? ಸುಮಾರು ಒಂದು 6 ಸಿನಿಮಾದಲ್ಲಿ ಹೀರೋ ವಿಲನ್ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ಸುಮಾರು ಒಂದು 18-20 ವರ್ಷದಿಂದ ವೃತ್ತಿರಂಗ ಭೂಮಿಯಲ್ಲಿ ವೃತ್ತಿರಂಗ ಭೂಮಿಯಲ್ಲಿ ಹೀರೋನೇ ಸರ್. ಆಮೇಲೆ ಕಂಪ್ನಿ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋದು ಈತನೇ ಏನ್ರಿ. ಮತ್ತು ಇಬ್ಬರು ಮಕ್ಕಳು ಆತ ನೋಡಿದ್ರಿ ಈಗ ಅಲ್ಲಿ ಚಿಕ್ಕ ಮಗ ಅಂದರೆ ಅವ್ರು ಪಾತ್ರ ಮಾತ್ರ ಮಾಡ್ತಾರೆ, ಈತ ಹೀರೋ ವಿಲನ್ ಎಲ್ಲ ಮಾಡ್ತಾನೆ. ಆಮೇಲೆ ಕಂಪ್ನಿ ನಡೆಸ್ಕೊಂಡು ಹೋಗೋದ್ರಲ್ಲಿ ಭಾಳ ಬುದ್ಧಿವಂತ, ಬೇಕಾದಷ್ಟು ಪ್ರಯತ್ನ ಮಾಡಿ ಏನೋ ಕಂಪ್ನಿ ಉಳಿಸ್ಕೊಂಡು ಹೊಂಟಾನೆ ಸರ್. ಕಾಸಗತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಸಂಸ್ಥೆನ ಇವತ್ತು ಉಳಿಸ್ಕೊಂಡು ಹೊಂಟಿದ್ದಾರೆ. ಯಾಕೆ ಭಾಳ ಹೆಮ್ಮೆ ಪಡುವಂಥದ್ದು. ಯಾಕಂದರೆ ರಾಜು ತಾಳಿಕೋಟಿ ಅವ್ರ ಹೆಸರು ದೊಡ್ಡ ಹೆಸರು, ದೊಡ್ಡ ದುಡ್ಡು ಆಗ್ತಿತ್ತು. ಬಟ್ ಈಗ ಇವರು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಾರಂತಂದ್ರೆ ನಾವು ಹೆಮ್ಮೆ ಪಡುವಂಥದ್ದು. ರಾಜು ತಾಳಿಕೋಟೆ ಅವರೇ ಆ್ಯಕ್ಟ್ ಮಾಡ್ತಿದ್ದಾರೆ ನಾಟಕದಲ್ಲಿ. ಹೌದು, ದೊಡ್ಡ ಕಲೆಕ್ಷನ್ ಅಂದ್ರೆ ಸರ್ ನನ್ನ ಹತ್ರನೂ ಬರ್ತಿದ್ರು. ಅವರು ಬಂದಾಗ ಲಾಠಿ ಚಾರ್ಜ್ ಆಗ್ಯಾವ ಸರ್ ಎಷ್ಟೋ ಕಡೆ. ಟಿಕೆಟಿಗೆ ಹೌದು ಸರ್, ಲಾಠಿ ಚಾರ್ಜ್ ಆಗ್ಯಾವ. ಕಡೆಗೆ 2 ಪೊಲೀಸ್ ವ್ಯಾನ್ ತಂದು ನಿಂದಿರಿಸಿ ನಾಟಕ ಆಡಿದೀವಿ ಸರ್. ಹೌದು ಅಂತ ಇದೇ ಜಾತ್ರೆಯಲ್ಲಿ ಸರ್. ಇದೇ ಜಾತ್ರೆಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ತೊಗೊಂಡವ್ರು ಇತ್ತಿತ್ತಲಾಗಿ ಅಂತಂದರೆ ಮೊದಲು ತೊಗೊಂಡಿರ್ಬೋದು ಬೇರೆ ಬೇರೆ ಹಿರಿಯರು. ಬಟ್ ರಾಜು ತಾಳಿಕೋಟೆ ಅಷ್ಟು ಕಲೆಕ್ಷನ್ ಬೇರೆ ಯಾರಿಗೂ ಆಗ್ತಿರ್ಲಿಲ್ಲ. ಇಲ್ಲ ಸರ್, ಅಷ್ಟೊಂದು ದೊಡ್ಡ ಕಲೆಕ್ಷನ್ಗಳು. ನನ್ನ ಹತ್ರನೂ ಬಂದು ಬ್ರದರ್ ಬರ್ತೀನಿ ಅಂಥೇಳಿ, ಹಾಕೋ 4 ದಿವಸ 5 ದಿವಸ ಅಂಥೇಳಿ ಬಂದು ನನಗೂ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದಂಥವ್ರು ನಮ್ಮ ಬ್ರದರು ಏನ್ರಿ. ಇವತ್ತೇನಪ್ಪ ಅಂದ್ರೆ ಅಂಥ ಒಂದು ಜಾಗವನ್ನು, ಅಂಥ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟಕರವಾದ ಕೆಲಸ. ಅದನ್ನು ಉಳಿಸ್ಬೇಕಲ್ಲ, ಇವತ್ತು ಉಳಿಸ್ತಾ ಇದ್ದಾರೆ. ಸರ್ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ. ಭರತ್ ತಾಳಿಕೋಟೆ ಅಂತ, ರಾಜು ತಾಳಿಕೋಟೆ ಅವ್ರ ಜ್ಯೇಷ್ಠ ಪುತ್ರ. ಸುಮಾರು 4-5 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಜಿಂದ, ಜೈ ಕೇಸರಿ ನಂದನ ಮತ್ತು ಗುರು ಶಿಷ್ಯರು. ಆಮೇಲೆ ನಾನೇ ಹೀರೋ ಆಗಿ ಪ್ರಪ್ರಥಮವಾಗಿ ವಿಕ್ಕಿ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೀನಿ. ಸುಮಾರು 18 ವರ್ಷದಿಂದ ವೃತ್ತಿರಂಗ ಭೂಮಿಯಲ್ಲಿ ನಾಯಕ ನಟನಾಗಿ, ಖಳನಾಯಕನಾಗಿ, ಮತ್ತು ಜೊತೆಗೆ ಕಂಪ್ನಿಯ ಎಲ್ಲ ಆಗು ಹೋಗುಗಳ ಮ್ಯಾನೇಜರ್ ಆಗಿರ್ಬೋದು, ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇನ್ನೊಂದು ಎಲ್ಲ ಇಂಥ ಹಿರಿಯರು ಮಾರ್ಗದರ್ಶನ, ನಮ್ಮ ತಂದೆಯವ್ರ ಮಾರ್ಗದರ್ಶನ, ಕಾಕ ಅವ್ರದ್ದಾಗಿರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ತಂದೆಯವರು ಈ ವೃತ್ತಿರಂಗ ಭೂಮಿಗೆ ಅಂದರೆ ಈ ಕಡೆ ಬರಬಾರ್ದು ಅಂತ ನಮ್ಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ರು. ಆ್ಯಕ್ಚುಲಿ ಐ ಆಮ್ BA BPEd MA ಗ್ರ್ಯಾಜುಯೇಟ್ ಪರ್ಸನ್. ಟೀಚರ್ ಆಗ್ಬೇಕಾದ್ರು ನೀವು? ಹ್ಞೂ ಸರ್, ಏನೋ ಅಚಾನಕ್ಕಾಗಿ ಇಲ್ಲಿ ಬಂದು ಇಲ್ಲೇ ಉಳ್ಕೊಂಡ್ಬಿಟ್ಟೆ.
ಯಾಕೆ ಇಲ್ಲಿ ಹೆಂಗ್ ಬಂದ್ರಿ ಇಲ್ಲಿಗೆ? ಯಾರೋ ಒಬ್ರು ಇಲ್ಲಿಲ್ಲ, ಅವತ್ತೊಂದು ದಿವಸ ಮಾಡಕ್ಕಂತ ಬಂದವ ನಾನು. ಸೊ ಇದ್ದಾಗಲೇ ನಿಮ್ಮ ತಂದೆಯವರು ಇದ್ದಾಗಲೇ 18 ವರ್ಷ, ತಂದೆಯವರು ಹೋಗಿ ಈಗ 2-3 ತಿಂಗಳಾಯ್ತು ಅಷ್ಟೇ. 18 ವರ್ಷದಿಂದ ಅವ್ರ ಮಾರ್ಗದರ್ಶನದಲ್ಲೇ ನಾವೆಲ್ಲ ನಡ್ಕೊಂಡು ಬಂದ್ವಿ, ಸಂಸ್ಥೆ ನಡೆಸ್ತಾ ಇದ್ವಿ. ಸೊ ಯಾವುದೋ ಒಂದು ಪಾತ್ರಕ್ಕಂತ ಬಂದ್ರಿ ಅಷ್ಟೇ ಒಂದು ದಿವಸಕ್ಕಂತ ಬಂದವ ನಾನು. ಅದಂಗೆ ಕಂಟಿನ್ಯೂಟಿಯಾಗಿ ಇವತ್ತಿನವರೆಗೂ ಉಳಿದ್ಬಿಡ್ತೀನಿ. ನನ್ನ ಓದು ವಿದ್ಯಾಭ್ಯಾಸ ಅಲ್ಲೇ ಇಟ್ಟು ಇದನ್ನ ಕಲೆ ಅನ್ನೋದನ್ನ ನನಗೆ ಕರೆದಾಗ ನಾನು ಅದನ್ನ ಮಾಡ್ತಿದ್ದೀನಿ. ಯಾಕೆ ತಂದೆಯವರು ಈ ಫೀಲ್ಡ್ ಯಾಕೆ ಬೇಡ ಅಂತಿದ್ರು? ಅವ್ರಿಗೆ ಆಗಿರುವಂಥ ಕಷ್ಟ ನೋವುಗಳು ನನ್ನ ಮಕ್ಕಳು ಪಡೋದು ಬೇಡ, ಸುಖವಾಗಿ ಆರಾಮಾಗಿ ಹ್ಯಾಪಿ ಲೈಫ್ ಮಾಡಲಿ ಅನ್ನೋ ಉದ್ದೇಶ. ಯಾಕಂದರೆ ರಂಗಭೂಮಿಯಲ್ಲಿ ಇತ್ತೀಚೆಗೆಲ್ಲ ಕೆಲವೊಂದು ನಮಗೆ ಬೇಕಾಗಿರುವಂಥ ಸೌಕರ್ಯಗಳದಾವೆ, ಮುಂಚೆ ಎಲ್ಲ ಇರ್ತಿರ್ಲಿಲ್ಲ. ಮಕ್ಕಳೆಲ್ಲೋ ತಂದೆ ಎಲ್ಲೋ ಆ ಥರ ಆಗೋದು ಬೇಡ, ವಿದ್ಯಾಭ್ಯಾಸ ಹಾಳಾಗೋದು ಬೇಡ, ಅವರು ಚೆನ್ನಾಗಿ ಓದಿ ಚೆನ್ನಾಗಿ ಸೆಟಲ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರು ಹುಟ್ಟಿಸಿದ್ರು. ಬಟ್ ಅವ್ರು ಹುಟ್ಟಿಸಿದಾರೆ, ನಮ್ಮ ಮನೆ ಬರೋದಿಲ್ಲ. ಆ ದೇವ್ರು ನಮ್ಮನ್ನು ಮತ್ತೆ ರಂಗಭೂಮಿ ಕಲಾವಿದರಿಗೆ ಕರ್ಕೊಂಡು. ಅವ್ರಿಗೆ ಅದ್ರ ಬಗ್ಗೆ ಬೇಜಾರಿತ್ತ? ಇಲ್ಲ, ಆ ಥರ ಬೇಜಾರಿಲ್ಲ, ಖುಷಿಪಟ್ರು ಅವರು. ಬರಬಾರ್ದಂತ ಕಷ್ಟಪಟ್ಟು ಹುಟ್ಟಿಸಿದ್ರು, ಬಂದ್ರಿ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಖುಷಿಯಿಂದ. ಸುಮಾರು ಈಗ ಅವ್ರು ನಾನು ನಡೆಸ್ತಕ್ಕಂಥ ಮೇಲಿಂದ ಅವರು ಸೈಡೇ ಆಗಿಬಿಟ್ರು. ರಂಗಭೂಮಿ ನಾಟಕ ಕಂಪನಿ ವಿಷಯಕ್ಕೆ ಜಾಸ್ತಿ ಬರ್ತಾನೆ ಇರಲಿಲ್ಲ. ನಾವೇ ಯಾವಾಗಿಂದ ಕಂಟಿನ್ಯೂ ಮಾಡಿದ್ವಿ. ಸುಮಾರು ಈಗ ಒಂದು 5-6 ವರ್ಷದಿಂದ ಅಂತರೂ ಬಿಲ್ಕುಲ್ ಜೀರೋನ ಮಾಡಿಬಿಟ್ಟಿದ್ರು. ಅವ್ರು ಬಂದೇ ಇಲ್ಲ, ಜಾತ್ರೆಗಳು ಕ್ಯಾಂಪಿಗೂ ಬಂದಿಲ್ಲ, ಇನ್ನು ಯಾವುದೇ ಕ್ಯಾಂಪಿಗೂ ಬರ್ತಾನೆ ಇರಲಿಲ್ಲ. ತಾವತ್ತು ತಮ್ಮ ಸಿನಿಮಾ ಆಯ್ತು, ಅವ್ರಿನ್ನು ಜಾಸ್ತಿ ತಮ್ಮದೇ ಆದಂಥ ಕೃಷಿ ಒಳಗೆ ಅವರು ತಮ್ಮನ್ನು ಒಳಗೂಡಿಸ್ಕೊಂಡ್ರು. ಹಿಂಗಾಗಿ ಕೃಷಿಯಿಂದ ಹೊರಗಡೆನೇ ಬರಲಿಲ್ಲ. ಹೇಗಿತ್ತು ಅವ್ರ ನಾಟಕದ ಕ್ರೇಜ್ ಅವ್ರ ಪೀಕಲ್ಲಿದ್ದ? ನಾನಂತರೂ ಕಣ್ಣಾರೆ ನೋಡಿದವನು. ಒಂದು ಯಾವ್ದಾದ್ರು ಇನ್ಸಿಡೆಂಟ್ ಹೇಳಿ. ಇನ್ಸಿಡೆಂಟ್ ಅದೇ ಹೇಳಿದ್ರೆ ಸರ್, 2 ರಿಸರ್ವ್ ವ್ಯಾನ್ ಇಟ್ಟು ಟಿಕೆಟ್ಗೋಸ್ಕರ ಹೌಸ್ಫುಲ್ ಆದರೂ ಎಷ್ಟು ಜನ ಒಳಗಿರ್ತಿದ್ರು ಅಷ್ಟು ಜನ ಹೊರಗಡೆ ಔಟ್ಸೈಡ್ ಇರ್ತಿದ್ರು. ಸೊ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟಕರವಾದದ್ದು. ಅವ್ರು ಬಂದು ಒಂದು ಮಾತು ಹೇಳಿದ್ರು ಸಾಕು, ಹೌಸ್ಫುಲ್ ಆಗೈತ್ರಿ, ಇನ್ನೊಂದು ಶೋ ಆಡ್ತೀವ್ರಿ ಬರ್ರಿ ಕಲಾಸ್. ಲಾಠಿ ಚಾರ್ಜ್ಗಿಂತ ದೊಡ್ಡ ಚಾರ್ಜ್ ಅದು. ಅವರಷ್ಟೇ ಬಂದು ಪ್ರೀತಿಯಿಂದ ಹೇಳಿದ್ರು ಸಾಕು. ಸಿಕ್ಕಾಪಟ್ಟಿ ಕ್ರೇಜ್ ಅವ್ರಿಗೆ. ಇವತ್ತೂ ಅದೇ ಕ್ರೇಜ್ ನಮ್ಮ ತಮ್ಮನಿಗೂ ಇದೆ, ಅಷ್ಟಿಲ್ಲ ಅಂದ್ರೂ ಸ್ವಲ್ಪ ಇದೆ. ಬಟ್ ಅವ್ರ ವಯಸ್ಸಿಗೆ ಅವನು ಅಷ್ಟು ಆಗ್ಬೋದು ಅನ್ನೋ ಆಸೆನೂ ಇದೆ. ಯಾಕಂದರೆ ಎಷ್ಟು ಮಕ್ಕಳು ನೀವು ತಾಳಿಕೋಟೆಯವ್ರಿಗೆ? 2 ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಳು. 2 ಗಂಡು ಮಕ್ಕಳನ್ನ ಅವರು ಇದೀಗ ಬಂದಿದ್ದೀವಿ, ಇನ್ನು 3 ಮಂದಿ ಹೆಣ್ಮಕ್ಳು ಯಾರೂ ಬಂದಿಲ್ಲ. ಹೇಗೆ ನಡೀತಾ ಇದೆ ಕಂಪ್ನಿ? ಚೆನ್ನಾಗಿ ನಡೀತಾ ಇದೆ ಸರ್. ರಾಜು ತಾಳಿಕೋಟೆಯವ್ರು ಹೋದ ನಂತರ ಹೇಗೆ ನಡೀತಾ ಇದೆ? ಅಂದರೆ ಅಥವಾ ಅವ್ರಿಗೆ ಬಿಟ್ಟ ನಂತರ? ಅವರು ಸುಮಾರು ವರ್ಷದಿಂದ ಬಿಟ್ಟೇ ಇದ್ರು. ಇವಾಗ ಅಂದರೆ ಪಾತ್ರ ಮಾಡ್ತಿರ್ಲಿಲ್ಲ, ಅವ್ರಿಗೆ ಆಯಾಸ ಆಗೋದ್ರಿಂದ 4 ಶೋ ಮಾಡೋದ್ರಿಂದ ಆಗ್ತಾ ಇರಲಿಲ್ಲ. ಹಿಂಗಾಗಿ ಸುಮಾರು ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಅವ್ರ ಹೆಸರು ಉಳಿಸಿದ್ದೀವಿ, ಒಳ್ಳೊಳ್ಳೆ ನಾಟಕ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ಕಲೆಕ್ಷನ್ ತೊಗೊಂಡಿದ್ದೀವಿ. ಸೊ ಹಿಂಗಾಗಿ ಅವರಿಲ್ಲ ಅನ್ನೋ ನೋವು ಅಂದ್ಬಿಟ್ರೆ ಬಾಕಿ ಎಲ್ಲ ಅವ್ರಿಗೇನು ಪ್ರೀತಿ ತೋರಿಸ್ತಿದ್ರು ಅದೇ ಪ್ರೀತಿ ನಮಗೂ ತೋರಿಸ್ತಾ ಇದ್ದಾರೆ, ಅದೇ ಕಲೆಕ್ಷನ್ ನಮಗೂ ಆಗ್ತಾಯಿದೆ. ಅದು ಖುಷಿ. ತುಂಬ ಬೇಗ ಹೋಗ್ಬಿಟ್ರು. ಹಾಂ ಸರ್, ಅದು ಆ್ಯಕ್ಚುಲಿ ಅವ್ರು ಇತ್ತೀಚೆಗೆ ರಂಗಾಯಣದ ನಿರ್ದೇಶಕರಾಗಿದ್ದರು. ಅವ್ರದ್ದು ಇನ್ನೂ ಸಾಕಷ್ಟು ಕೊಡುಗೆ ಇತ್ತು, ರಂಗಾಯಣಕ್ಕೆ ಇತ್ತು, ವಿಶೇಷವಾಗಿ ರಂಗಭೂಮಿಗಿತ್ತು. ಹೊಸ ಹೊಸ ವಿಚಾರಗಳನ್ನು ಆವಿಷ್ಕಾರಗಳನ್ನು ತಂದವರೇ ಅವರು. ಸೊ ಹಿಂಗಾಗಿ ಇನ್ನೂ ಅವಶ್ಯಕತೆ ಇತ್ತು, ಆ ಕೊರತೆ ನಮಗೆ ಕಾಡ್ತಾ ಇದೆ. ನಮ್ಮ ತಂದೆ ಇಲ್ಲ ಅನ್ನೋದಕ್ಕಿಂತ ಈ ಕಲೆಗೆ ರಾಜು ತಾಳಿಕೋಟೆ ಇಲ್ಲ ಅನ್ನೋ ಇವತ್ತಿನವರೆಗೂ ಕಾಡ್ತಾ ಇದೆ. ಬಟ್ ಇದು ಫುಲ್ ಟೈಮ್ ಇನ್ಮೇಲೆ ಇದೆ ನಿಮ್ಮದು? ಇಲ್ಲ ಸರ್, 18 ವರ್ಷದಿಂದ ಫುಲ್ ಟೈಮ್ ಇದೇ ಆಗಿದೆ. ಯಾವಾಗ ನನ್ನ BPEd ಕಂಪ್ಲೀಟ್ ಆಯ್ತು, ಎಜುಕೇಷನ್ ಕಂಪ್ಲೀಟ್ ಆಗಿ MA ಅಡ್ಮಿಷನ್ ಮಾಡಿಸಿದ್ದೆ, ಅವಾಗಿಂದ ಇದನ್ನೇ ಮಾಡ್ತಾಯಿದ್ದೆ. ನೀವು ವೃತ್ತಿ ಆಗೋಗ್ಬಿಟ್ಟಿದ್ದೀರಿ. ಅದು ನಿಮ್ಮ ಕುಟುಂಬ? ನನಗೆ ಐ ಹ್ಯಾವ್ 2 ಚೈಲ್ಡ್ಸ್, ಒಂದು ಮಗು, ಗಂಡು ಮಗು ಇದೆ, ಒಂದು ಹೆಣ್ಮಗು. ಅವರು ಕಲಾವಿದ್ರ? ಇಲ್ಲ ಪತ್ನಿ? ಇಲ್ಲ, ಹೆಣ್ಮಕ್ಳು ಯಾರು ಎಂಟೈರ್ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ. ನಾವೇ ಇಬ್ಬರು ಕೋಇನ್ಸಿಡೆನ್ಸ್ ಬಂದಿದ್ದು, ಅಣ್ಣ ತಮ್ಮ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಇರಲಿ. ರಾಜು ತಾಳಿಕೋಟೆಯವರ ಅಭಿಮಾನಿಗಳು ನೋಡಿ, ಅವ್ರ ಮಕ್ಕಳು ಇಬ್ಬರು ನೀವು ನೋಡಿದ್ರಿ. ಥ್ಯಾಂಕ್ ಯು. ಗಂಡು ದೇವರುಗಳ ಸಹಿತ ಹೆಣ್ಣು ದೇವರುಗಳ ಯಾವರ ಖಾಲಿ ಅದಾವನಪ್ಪ ಮದುವೆ ಮಾಡ್ಕೊಳಕಂತ ಫೋನ್ ಮಾಡಿ ನನ್ನ ಕೇಳ್ತಾರ್ರಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.